ಮಾನಸಿಕ ಅಸ್ವಸ್ಥತೆಯಿಂದ ಬಳಲುವ ವ್ಯಕ್ತಿಗೆ ಚಿಕಿತ್ಸೆಗೆ ಅವಕಾಶವಿದೆ. ಅದು ಅವರ ಹಕ್ಕು. ಶಿವು, ನಡಿಯಪ್ಪ, ಆಸ್ಪತ್ರೆಗೆ ಹೋಗೋಣ. ಹೆದರಬೇಡ. ಏಯ್, ಏನ್ ಮಾಡ್ತಾ ಇದೀಯಮ್ಮ? ಇವನ್ ಅವತಾರನ ಎಲ್ಲರಿಗೂ ತೋರಿಸಿ ನನ್ ಮರ್ಯಾದೆ ಕಳಿಬೇಕು ಅಂತ ಮಾಡಿದ್ಯಾ ನೀನು? ಏನ್ ಮರ್ಯಾದೆ? ಯಾರ್ ಕಳಿತಿದ್ದಾರೆ ನಿನ್ ಮರ್ಯಾದೆ? ನಾನ್ ಮರ್ಯಾದೆ ಕಳಿಯೋ ಪ್ರಶ್ನೆ ಇಲ್ಲ. ಅವನ್ಗೆ ಹುಷಾರಿಲ್ಲ, ಆಸ್ಪತ್ರೆಗೆ ಕರ್ಕೊಂಡೋಗಿ ಅವನ್ಗೆ ಚಿಕಿತ್ಸೆ ಕೊಡ್ಬೇಕು. ಅದು ಅವನ್ ಹಕ್ಕು, ಅದು ನಮ್ ಕರ್ತವ್ಯ. ನೀನ್ ಹಿಂಗೆಲ್ಲ ಹೇಳಿದ್ರೆ ನನ್ ಮಾತು ಕೇಳೋದಿಲ್ಲ. ನಿನಗೆ ಏನ್ ಮಾಡ್ತೀನಿ ನೋಡೀಗ. ನಿಲ್ಸಿ, ಸಮಾಧಾನ ಮಾಡ್ಕೊಳ್ಳಿ. ಮೊದ್ಲು ಅವ್ರ ಹಗ್ಗ ಬಿಚ್ಚಿ. ನೋಡಿ, ಮೆಂಟಲ್ ಹೆಲ್ತ್ ಕೇರ್ ಆಕ್ಟ್ ನಲ್ಲಿ ಮಾನಸಿಕ ರೋಗಿಗೆ ಹಲವಾರು ಹಕ್ಕುಗಳು ಇರುತ್ತವೆ. ಮಾನಸಿಕ ರೋಗಿಗೂ ಸಾಮಾನ್ಯ ದೈಹಿಕ ಕಾಯಿಲೆಯಿಂದ ಬಳಲುತ್ತಿರುವ ವ್ಯಕ್ತಿಗೂ ಯಾವುದೇ ವ್ಯತ್ಯಾಸ ಇರೋದಿಲ್ಲ. ನಾವು ಆ ರೀತಿ ಯಾವುದೇ ತಾರತಮ್ಯನೂ ಮಾಡುವಂತಿಲ್ಲ. ನಿಮಗೆ ಯಾರಿಗಾದ್ರೂ ಮಾನಸಿಕ ಅಸ್ವಸ್ಥತೆಯಿಂದ ಬಳಲುತ್ತಿರುವ ವ್ಯಕ್ತಿಯು ಕಂಡು ಬಂದಲ್ಲಿ ಅವರ ಚಿಕಿತ್ಸೆ ಮತ್ತು ರಕ್ಷಣೆಗಾಗಿ ಹತ್ತಿರದಲ್ಲಿರುವ ಮ್ಯಾಜಿಸ್ಟ್ರೇಟ್ಗೋ, ಪೊಲೀಸ್ ಠಾಣೆಗೋ ಅಥವಾ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರಕ್ಕೋ ಮಾಹಿತಿ ನೀಡಿ ಮತ್ತು ಅವರ ರಕ್ಷಣೆ ಮಾಡಿ.